ಟೋಟಲ್ ಆರು ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಏನು ಇನ್ನೂ ಮುಖ್ಯ ಆರೋಪಿ ಅರೆಸ್ಟ್ ಆಗಿದ್ದಾನ? ಮತ್ತೆ ಮುಂದೆ ಏನಾಗುತ್ತೆ? ಮುಖ್ಯ ಆರೋಪಿಗಳ ಒಬ್ಬ ತಪ್ಪಿಸ್ಕೊಂಡ ಸರ್, ಮುದುಕಪ್ಪ ಸೊಲ್ಲರ್ಗಪ್ಪ ಅಂತಂದು ಅವರ ಟ್ಯಾಕ್ಟ್ರಿ ತೊಗೊಂಡು ಹಿಟ್ ಮಾಡಿದ್ದು ಸರ್ ನಾವು ಅಪ್ಪರಿಗೆ. ಇದು ಅವರೊಬ್ಬರು ತಪ್ಪಿಸ್ಕೊಂಡ್ರು ಸರ್. ನಾವು ಒಟ್ಟು 14 ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಸರ್. ನಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ಅಂತ ಹೇಳಿ ನಮ್ಮ ಮನೆ ಅಂತೇಳಿ ನೋಡಿ 14 ಮಂದಿ ಮೇಲೆ ನಾವು ಕೇಸ್ ಮಾಡೀವಿ ಸರ್. 6 ಜನನಷ್ಟೇ ಅರೆಸ್ಟ್ ಮಾಡಿದ್ರು ಸರ್. ಇನ್ನೂ ಏನಂತಂದು ಪೂರ್ತಿ ರಿಪೋರ್ಟ್ ಗೊತ್ತಾಗಿಲ್ಲ ಸರ್. ನಾವು ಕಾನೂನು ಕಡೆ ಬೇಡ್ಕೊಳ್ಳೋದಂದ್ರೆ ಸರ್, ನಮ್ಮ ತಂದೆ ತಾಯಿ ಮೇಲೆ ಯಾರು ಮನು ಮ್ಯಾಗ ಯಾರು ಇದು ಮಾಡ್ಯಾರ ಸರ್, ಅವ್ರಿಗೆ ಎನ್ಕೌಂಟರ್ ಆಗ್ಬೇಕಂತಂದು ಬೇಡ್ಕೊಳ್ಳೋದು ಇಷ್ಟೇ ಸರ್. ಡಬಲ್ ಮರ್ಡ್ರಿ ಕೇಸ್ ಸರ್, ನಮ್ಮ ಮಮ್ಮಿಯಾರು ಇನ್ನೂ ಸೀರಿಯಸ್ ಅದಾರ ಸರ್. ನಾನು ಎನ್ಕೌಂಟರ್ ಮಾಡ್ಕೋಬೇಕಂತ ಕೇಳ್ತಾನೆ ಸರ್. ಹಾಂ ಸರ್, ಎನ್ಕೌಂಟರ್ ಮಾಡ್ಬೇಕು ಸರ್. ಭಾಳ ಸೀರಿಯಸ್ ಐತಿ ಸರ್. ನಮ್ಮ ಮಮ್ಮಿ ಅನ್ಕಿಲ್ ಫುಲ್ ಸೀರಿಯಸ್. ನಿನ್ನೆ ಡಾಕ್ಟರ್ ಭರವಸೆ ಎಂಥದ್ದು ಕೊಟ್ಟಿಲ್ಲ ಸರ್. ಸರ್. ಇನ್ನು ಡೌಟ್ ಹೇಳ್ತಾನೆ, ಅವ್ರಿಗೆ ಭಾಳ ಸೀರಿಯಸ್ ಐತಿ. ಬ್ರೈನ್ ಒಳಗೆ ಅಲ್ಲೆಲ್ಲೆಲ್ಲೆಲ್ಲೇ ಇದಾಗೈತನ್ ಸರ್. ಬ್ಲಡ್ ಇದಾಗೈತನ್ ಸರ್. ನಮ್ಮ ದೊಡ್ಡಪ್ಪ ಅನ್ಕಿರಿ ಓದ್ ಗುಡ್ಸಕ್ನ ಯಾರು ನೀವು ಅಂತಂದು ಕೇಳ್ತಾರೆ ಸರ್. ಆ ಲೆವೆಲಿಗೆ ಬಂದಾರ ಸರ್ ನಮ್ಮ ದೊಡ್ಡಪ್ಪ. ನಾವು ಹೋದಾಗ ಯಾರಪ್ಪ ನೀನು ಅಂತಂದು ಕೇಳ್ತಾನೆ ಸರ್ ನಮ್ಮ ದೊಡ್ಡಪ್ಪ. ನನ್ನ ಮ್ಯಾಗ ಭಾಳ ಜೀವಿದ್ದೆ ಸರ್ ನಮ್ಮ ದೊಡ್ಡಪ್ಪ. ನನಗೆ ಹಂಗೆ ಕೇಳ್ತಾನೆ ಸರ್, ಯಾರು ನೀನು ಇಲ್ಲಿ ಯಾಕೆ ಬಂದಿ ಅಂತಂದು. ನಾನು ಇಲ್ಲಿ ಯಾಕೆ ತಮ್ಮಂದ್ರೆ ಒಬ್ಬರಿಗೂ ತಿಳಿಯತ್ತಿಲ್ಲ ಸರ್. ನಮ್ಮ ಮಮ್ಮಿಯಾರ ನಮ್ಮ ದೊಡ್ಡಪ್ಪ ಎಲ್ಲಪ್ಪ ಅಂತಂದು ಸರ್. ನಮ್ಮ ಮಮ್ಮಿಯಾರು ನಿನ್ನಿಂತ ಒದರೇ ರಗಡ ಸರ್. ಒಟ್ಟು ನಾನು ನೋಡತ್ತಿಲ್ಲ ಸರ್, ಕಾಣ್ತಾ ಆತಿಲ್ಲ ಸರ್. ಅಷ್ಟು ಸೀರಿಯಸ್ ಐತಿ ಸರ್. ಇಷ್ಟು ಸೀರಿಯಸ್ ಇದು ಕೇಸ್ ಆದ್ರು ಸರ್, ಒಬ್ಬರು ಬಂದು ಇನ್ನು ಯಾರಿಗೂ ಇದು ಸಾಂತ್ವನ ಹೇಳಿಲ್ಲ ಸರ್. ಒಬ್ಬರು ಇಂಥವ್ರು ಅರೆಸ್ಟ್ ಆಗ್ಯಾರ ಹಿಂಗಿಲ್ಲ ಅಂತಂದು 5 ಮಂದಿ ಅರೆಸ್ಟ್ ಆಗ್ಯಾರ ಅಂತಂದು ಅಷ್ಟೇ ಗೊತ್ತು ಸರ್. ಅವರೆಲ್ಲದಾರ ಅನ್ನೋದು ಗೊತ್ತಾಗಿಲ್ಲ ಸರ್. ಟೋಟಲ್ ಆರು ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಏನು ಇನ್ನೂ ಮುಖ್ಯ ಆರೋಪಿ ಅರೆಸ್ಟ್ ಆಗಿದ್ದಾನ? ಮತ್ತೆ ಮುಂದೆ ಏನಾಗುತ್ತೆ? ಮುಖ್ಯ ಆರೋಪಿಗಳ ಒಬ್ಬ ತಪ್ಪಿಸ್ಕೊಂಡ ಸರ್, ಮುದುಕಪ್ಪ ಸೊಲ್ಲರ್ಗಪ್ಪ ಅಂತಂದು ಅವರ ಟ್ಯಾಕ್ಟ್ರಿ ತೊಗೊಂಡು ಹಿಟ್ ಮಾಡಿದ್ದು ಸರ್ ನಾವು ಅಪ್ಪರಿಗೆ. ಇದು ಅವರೊಬ್ಬರು ತಪ್ಪಿಸ್ಕೊಂಡ್ರು ಸರ್. ನಾವು ಒಟ್ಟು 14 ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಸರ್. ನಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ಅಂತ ಹೇಳಿ ನಮ್ಮ ಮನೆ ಅಂತೇಳಿ ನೋಡಿ 14 ಮಂದಿ ಮೇಲೆ ನಾವು ಕೇಸ್ ಮಾಡೀವಿ ಸರ್. 6 ಜನನಷ್ಟೇ ಅರೆಸ್ಟ್ ಮಾಡಿದ್ರು ಸರ್. ಇನ್ನೂ ಏನಂತಂದು ಪೂರ್ತಿ ರಿಪೋರ್ಟ್ ಗೊತ್ತಾಗಿಲ್ಲ ಸರ್. ನಾವು ಕಾನೂನು ಕಡೆ ಬೇಡ್ಕೊಳ್ಳೋದಂದ್ರೆ ಸರ್, ನಮ್ಮ ತಂದೆ ತಾಯಿ ಮೇಲೆ ಯಾರು ಮನು ಮ್ಯಾಗ ಯಾರು ಇದು ಮಾಡ್ಯಾರ ಸರ್, ಅವ್ರಿಗೆ ಎನ್ಕೌಂಟರ್ ಆಗ್ಬೇಕಂತಂದು ಬೇಡ್ಕೊಳ್ಳೋದು ಇಷ್ಟೇ ಸರ್. ಡಬಲ್ ಮರ್ಡ್ರಿ ಕೇಸ್ ಸರ್, ನಮ್ಮ ಮಮ್ಮಿಯಾರು ಇನ್ನೂ ಸೀರಿಯಸ್ ಅದಾರ ಸರ್. ನಾನು ಎನ್ಕೌಂಟರ್ ಮಾಡ್ಕೋಬೇಕಂತ ಕೇಳ್ತಾನೆ ಸರ್. ಹಾಂ ಸರ್, ಎನ್ಕೌಂಟರ್ ಮಾಡ್ಬೇಕು ಸರ್. ಭಾಳ ಸೀರಿಯಸ್ ಐತಿ ಸರ್. ನಮ್ಮ ಮಮ್ಮಿ ಅನ್ಕಿಲ್ ಫುಲ್ ಸೀರಿಯಸ್. ನಿನ್ನೆ ಡಾಕ್ಟರ್ ಭರವಸೆ ಎಂಥದ್ದು ಕೊಟ್ಟಿಲ್ಲ ಸರ್. ಸರ್. ಇನ್ನು ಡೌಟ್ ಹೇಳ್ತಾನೆ, ಅವ್ರಿಗೆ ಭಾಳ ಸೀರಿಯಸ್ ಐತಿ. ಬ್ರೈನ್ ಒಳಗೆ ಅಲ್ಲೆಲ್ಲೆಲ್ಲೆಲ್ಲೇ ಇದಾಗೈತನ್ ಸರ್. ಬ್ಲಡ್ ಇದಾಗೈತನ್ ಸರ್. ನಮ್ಮ ದೊಡ್ಡಪ್ಪ ಅನ್ಕಿರಿ ಓದ್ ಗುಡ್ಸಕ್ನ ಯಾರು ನೀವು ಅಂತಂದು ಕೇಳ್ತಾರೆ ಸರ್. ಆ ಲೆವೆಲಿಗೆ ಬಂದಾರ ಸರ್ ನಮ್ಮ ದೊಡ್ಡಪ್ಪ. ನಾವು ಹೋದಾಗ ಯಾರಪ್ಪ ನೀನು ಅಂತಂದು ಕೇಳ್ತಾನೆ ಸರ್ ನಮ್ಮ ದೊಡ್ಡಪ್ಪ. ನನ್ನ ಮ್ಯಾಗ ಭಾಳ ಜೀವಿದ್ದೆ ಸರ್ ನಮ್ಮ ದೊಡ್ಡಪ್ಪ. ನನಗೆ ಹಂಗೆ ಕೇಳ್ತಾನೆ ಸರ್, ಯಾರು ನೀನು ಇಲ್ಲಿ ಯಾಕೆ ಬಂದಿ ಅಂತಂದು. ನಾನು ಇಲ್ಲಿ ಯಾಕೆ ತಮ್ಮಂದ್ರೆ ಒಬ್ಬರಿಗೂ ತಿಳಿಯತ್ತಿಲ್ಲ ಸರ್. ನಮ್ಮ ಮಮ್ಮಿಯಾರ ನಮ್ಮ ದೊಡ್ಡಪ್ಪ ಎಲ್ಲಪ್ಪ ಅಂತಂದು ಸರ್. ನಮ್ಮ ಮಮ್ಮಿಯಾರು ನಿನ್ನಿಂತ ಒದರೇ ರಗಡ ಸರ್. ಒಟ್ಟು ನಾನು ನೋಡತ್ತಿಲ್ಲ ಸರ್, ಕಾಣ್ತಾ ಆತಿಲ್ಲ ಸರ್. ಅಷ್ಟು ಸೀರಿಯಸ್ ಐತಿ ಸರ್. ಇಷ್ಟು ಸೀರಿಯಸ್ ಇದು ಕೇಸ್ ಆದ್ರು ಸರ್, ಒಬ್ಬರು ಬಂದು ಇನ್ನು ಯಾರಿಗೂ ಇದು ಸಾಂತ್ವನ ಹೇಳಿಲ್ಲ ಸರ್. ಒಬ್ಬರು ಇಂಥವ್ರು ಅರೆಸ್ಟ್ ಆಗ್ಯಾರ ಹಿಂಗಿಲ್ಲ ಅಂತಂದು 5 ಮಂದಿ ಅರೆಸ್ಟ್ ಆಗ್ಯಾರ ಅಂತಂದು ಅಷ್ಟೇ ಗೊತ್ತು ಸರ್. ಅವರೆಲ್ಲದಾರ ಅನ್ನೋದು ಗೊತ್ತಾಗಿಲ್ಲ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.